ಹಾಯ್ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಇವತ್ತೊಂದು ಫ್ಲವರ್ ಬೀಡ್ಸ್ನ ಯೂಸ್ ಮಾಡಿಬಿಟ್ಟು ಕುಚ್ಚು ಡಿಸೈನ್ನ ತೋರಿಸ್ತಾ ಇದ್ದೀನಿ. ಈ ಥರ ಫ್ಲವರ್ ಬೀಡ್ಸ್ ತೊಗೊಳ್ತಾ ಇದ್ದೀನಿ. ಇದ್ರ ಬದಲು ನಿಮಗೆ ಫ್ಲವರ್ ಬೀಡ್ಸ್ ಸಿಕ್ಕಿಲ್ಲ ಅಂದರೆ ನೀವು ಬ್ರೈಡಲ್ ಬೀಡ್ಸ್ ಬರುತ್ತಲ್ಲ ಆ ಥರದ್ದು ತೊಗೋಬೋದು. ನೋಡಿ, ಇದಕ್ಕೆ ಹೋಲ್ ಇರುತ್ತೆ. ಈ ಹೋಲಿಂದ ಆರಾಮಾಗಿ 6 ಎಳೆ ದಾರನ ಪೋಣಿಸ್ಕೋಬೋದು. ಇದರಲ್ಲಿ ತುಂಬ ಥರದ ವೀಡಿಯೋಸ್ನ ನಾನು ಹಾಕಿದ್ದೀನಿ ಈ ಬೀಡ್ಸ್ನಲ್ಲಿ. ಇಲ್ಲಿ ನಾನು ಹಾಕ್ತಾ ಇರೋದು ನಿಮಗೆ ಬೇಡ ಅನಿಸಿದ್ರೆ ನೀವು ಸ್ಮಾಲ್ ಸೈಜು ಸರ್ಕಲ್ ಬೀಡ್ ತೊಗೋಬೋದು. ಮೊದಲಿಗೆ 6 ಎಳೆ ದಾರನ 2 ಸರಿ ನಾನು ಲಾಕ್ ಮಾಡ್ತಾ ಇದ್ದೀನಿ. ಲಾಕ್ ಮಾಡಿಬಿಟ್ಟು ಸ್ವಲ್ಪ ದಾರನ ಮೇಲೆ ಎತ್ಕೊಂಡ್ಬಿಟ್ಟು ಈಗಾಗಲೇ ತೋರಿಸಿದಂಥ ನಾನು ಬೀಡ್ ಇದೆಯಲ್ಲ, ಆ ಬೀಡನ್ನ ನಾನು ಹಾಕ್ತೀನಿ ಇದರೊಳಗಡೆಗೆ. ನೋಡಿ, ಸ್ವಲ್ಪ ದಾರನ ಮೇಲೆ ಎತ್ಕೋಬೇಕು. ಅಲ್ಲಿ ದಾರನ ಸ್ಟ್ರಕ್ ಆಗಿರೋದ್ರಿಂದ ನಾನು ನೀಟಾಗಿ ಎತ್ಕೊಳ್ತಾ ಇದ್ದೀನಿ. ಒಂದು ಬೀಡನ್ನ ಆ್ಯಡ್ ಮಾಡಿಬಿಟ್ಟು ಬೀಡ್ ಲಾಕ್ ಮಾಡಬೇಕು. ಬೇಕು ಅಂದರೆ ಮಾಡಿ, ಇಲ್ಲಾಂದರೆ ಹಾಗೆಯೇ ಡೈರೆಕ್ಟಾಗಿ ಬಟ್ಟೆಗೆ ಲಾಕ್ ಮಾಡ್ಬೋದು. ಬಟ್ಟೆಗೆ ಲಾಕ್ ಆದಮೇಲೆ ಇಲ್ಲಿ ಚೈನ್ಗಳನ್ನ ಹಾಕ್ತೀನಿ ಕುಚ್ಚು ಬರೋದಕ್ಕೆ. 1 2 3 4 5 ಚೈನ್ ಆದರೂ ಹಾಕ್ಕೋಬೋದು. 4 ಚೈನ್ ಹಾಕ್ತೀನಿ, ಬಟ್ಟೆಗೆ ಲಾಕ್ ಮಾಡ್ತೀನಿ. ಲಾಕ್ ಆದ್ಮೇಲೆ ಮತ್ತೆ ಸ್ವಲ್ಪ ದಾರ ಮೇಲೆ ಎತ್ಕೊಂಡ್ಬಿಟ್ಟು ಮತ್ತೆ ಒಂದು ಬೀಡನ್ನ ಆ್ಯಡ್ ಮಾಡ್ತೀನಿ, ಬೀಡ್ ಲಾಕ್ ಮಾಡ್ತೀನಿ, ಮತ್ತು ಬಟ್ಟೆಗೆ ಡೈರೆಕ್ಟಾಗಿ ಲಾಕ್ ಮಾಡ್ತೀನಿ. ಆ ಬೀಡ್ಸ್ ಎಷ್ಟು ಹಿಡಿಯುತ್ತೋ ಅಷ್ಟಕ್ಕೆ ಹಾಕಿ, ತೀರಾ ಒಳಗಡೆ ಹಾಕಿಬಿಟ್ರೆ ಬೀಡು ಟರ್ನ್ ಆಗೋ ಚಾನ್ಸಸ್ ಇರುತ್ತೆ. ಇವಾಗ 1 2 3 4 ಚೈನ್ ಹಾಕ್ತೀನಿ, ಬಟ್ಟೆಗೆ ಲಾಕ್ ಮಾಡ್ತೀನಿ. ಲಾಕ್ ಮಾಡಿಬಿಟ್ಟು ಮತ್ತೆ ಇವಾಗ 1 2 3 ಚೈನ್ ಹಾಕ್ಬಿಟ್ಟು ಸೂಜಿ ಮೇಲೆ 1 ಸರಿ ದಾರ ತೊಗೊಂಡು ಆ 3 ಚೈನ್ ಎಷ್ಟು ಬರುತ್ತೆ ನೋಡಿ ಅಷ್ಟಕ್ಕೇ ಕರೆಕ್ಟಾಗಿ ಅಲ್ಲಿಂದನೇ ಮತ್ತೆ ಸೂಜಿ ತೂರಿಸ್ಬಿಟ್ಟು ದಾರ ತಂದು 2ರಿಂದ 1 ಮತ್ತು 2ರಿಂದ 1 ಕಂಬ ಹಾಕ್ತೀನಿ. ಈ ಥರ ವಿ ಶೇಪ್ ಬರುತ್ತೆ. 3 ಚೈನ್ ಹಾಕ್ಬಿಟ್ಟು ಅದೆಲ್ಲಿಗೆ ಬರುತ್ತೋ ಅದೇ ಥರನೇ ಮತ್ತೆ ಕಂಬ ಹಾಕಬೇಕು. ನೋಡಿ, ಇಲ್ಲಿ ಬೇಡ, ಟ್ರಿಬಲ್ ಕ್ರೋಶೆ ಹಾಕೋಣ. ಡಬಲ್ ಕ್ರೋಶೆ ಹಾಕೋದಕ್ಕೆ ಕಂಬಗಳು ಸಾಕಾಗೋದಿಲ್ಲ, ಹಂಗಾಗಿ ನಾನಿಲ್ಲಿ ಟ್ರಿಬಲ್ ಕ್ರೋಶೆ ಹಾಕ್ತಾಯಿದ್ದೀನಿ. ಡಬಲ್ ಕ್ರೋಶೆ ಬೇಡ, ಟ್ರಿಬಲ್ ಕ್ರೋಶೆ ಹಾಕಿ. ಟ್ರಿಬಲ್ ಕ್ರೋಶೆ ಆದಮೇಲೆ ನಾನಿಲ್ಲಿ 3 ಚೈನ್ ಹಾಕ್ತೀನಿ. 3 ಆದರೂ ಹಾಕಿ, 2 ಆದರೂ ಚೈನ್ ಹಾಕಿ ಸೂಜಿ ಮೇಲೆ 1 ಸರಿ ದಾರ ತೊಗೋಬೇಕು. ತೊಗೊಂಡ್ಬಿಟ್ಟು 2 ಸರಿ ದಾರ ತೊಗೊಂಡು ನಾನಿಲ್ಲಿ ಟ್ರಿಬಲ್ ಕ್ರೋಶೆ ಹಾಕ್ತೀನಿ. 2ರಿಂದ 1 2ರಿಂದ 1 ಮತ್ತು 2ರಿಂದ 1 3 ಚೈನ್ ಹಾಕಿಬಿಟ್ಟು ಸೂಜಿ ಮೇಲೆ 2 ಸರಿ ದಾರ ತೊಗೊಂಡು ಅಲ್ಲೇನು ಟ್ರಿಬಲ್ ಕ್ರೋಶೆ ಹಾಕಿದ್ವಲ್ಲ ಅದ್ರ ಒಳಗಡೆಗೆ ನಾನು ಮತ್ತೆ ಟ್ರಿಬಲ್ ಕ್ರೋಶೆ ಹಾಕ್ತಾಯಿದ್ದೀನಿ. ಫಸ್ಟಿಗೆ ಏನು 3 ಚೈನ್ ಹಾಕಿದ್ನಲ್ಲ ಅದನ್ನು ಕನ್ಸಿಡರ್ ಮಾಡಿಕೊಂಡು ಟೋಟಲಾಗಿ ನಾನು 8 ಟ್ರಿಬಲ್ ಕ್ರೋಶೆಗಳನ್ನ ಹಾಕ್ತೀನಿ. 8ರಿಂದ 9 ಸಹ ಹಾಕ್ಬೋದು. 8 ಹಾಕಿ ಕರೆಕ್ಟಾಗಿ ಆಗುತ್ತೆ, ಆಮೇಲೆ ನೀಟಾಗಿ ಕುತ್ಕೊಳ್ಳುತ್ತೆ, ಫೋಲ್ಡ್ ಆಗೋಲ್ಲ ಆರ್ಚು. ಹಂಗಾಗಿ ನಾನು 2ರಿಂದ 1 2ರಿಂದ 1 2ರಿಂದ 1 ನೋಡಿ, ಸೂಜಿ ಮೇಲೆ 2 ಸರಿ ದಾರ ತೊಗೊಂಡ್ಬಿಟ್ಟು ಟ್ರಿಬಲ್ ಕ್ರೋಶೆನ ಹಾಕಬೇಕು. ಇಲ್ಲಿ ಟೋಟಲಾಗಿ 8 ಬಾರಿ ಹಾಕ್ತೀನಿ. ಅಂದರೆ ಫಸ್ಟಿಗೆ 3 ಚೈನ್ ಇತ್ತಲ್ಲ ಅದನ್ನು ಸೇರಿಸ್ಕೊಂಡ್ರೆ 8 ಸರಿ ಆಗುತ್ತೆ. ನೋಡಿ, 1 2 ನೋಡಿ 3 ಚೈನು. ಇವಾಗ 1 2 3 4 5 6 7 8 ಹಾಕ್ಬಿಟ್ಟು ಇದು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಬಟ್ಟೆಗೆ ಲಾಕ್ ಮಾಡ್ತೀನಿ. ಇದನ್ನು ಬ್ರೈಡಲ್ ಸ್ಯಾರೀಸ್ಗೆ ನೀವು ಹಾಕ್ಕೊಡ್ಬೋದು, ತುಂಬ ಚೆನ್ನಾಗಿ ಕಾಣುತ್ತೆ. ಡಬಲ್ ಕಲರ್ನಲ್ಲಿ ತುಂಬ ಅಟ್ರಾಕ್ಟಿವ್ ಆಗಿರೋದ್ರಿಂದ ಡಬಲ್ ಕಲರ್ ಯೂಸ್ ಮಾಡಿಬಿಟ್ಟು ನೀವು ಹಾಕ್ಕೊಡ್ಬೋದು. ನೋಡಿ, ಇಲ್ಲಿ ಲಾಕ್ ಮಾಡಿದ್ದೀನಿ, ನೀಟಾಗಿ ಕುತ್ಕೊಳ್ಳುತ್ತೆ. ಇವಾಗ ಮತ್ತೆ ಸ್ವಲ್ಪ ದಾರ ಮೇಲೆತ್ಕೊಂಡು ಇವಾಗ ನಾನು ಆಗಲೇ ತೋರಿಸಿದ್ನಲ್ಲ ಆ ಥರದ್ದೇ ಬೀಡನ್ನ ಫ್ಲವರ್ ಬೀಡನ್ನ ನಾನು ಪೋಣಿಸ್ಕೊಂಡು, ನೀವು ಇಲ್ಲಿ ನಾನು ಹೇಳಿದ್ರೆ ಸರ್ಕಲ್ ಬೀಡ್ ಆದರೂ ತೊಗೋಬೋದು, ನಿಮ್ಮ ಚಾಯ್ಸು. ಇದು ಏನು ಈ ಥರದೇ ಬೀಡ್ ಯೂಸ್ ಮಾಡಬೇಕು ಅಂತೇನಿಲ್ಲ. ಬೀಡ್ಸ್ ಬೇಡ ಅಂದರೆ ಏನು ನಾನು ಬೀಡ್ ಹಾಕಿದ್ದನೋ ನಾನು ಸ್ಕಿಪ್ ಮಾಡಿಬಿಟ್ಟು ಡೈರೆಕ್ಟಾಗಿ ನೀವು 4 ಚೈನ್ ಹಾಕ್ಕೊಂಡು ಕುಚ್ಚು ಕಟ್ಕೋಬೋದು, ಆ ಥರನೂ ಮಾಡ್ಬೋದು. 4 ಚೈನ್ ಹಾಕಿದೆ, ಮತ್ತೆ ಬಟ್ಟೆಗೆ ಲಾಕ್ ಮಾಡ್ತೀನಿ. ಮತ್ತು ಸ್ವಲ್ಪ ದಾರ ಮೇಲೆ ಎತ್ಕೊಂಡು ಮತ್ತೆ ಒಂದು ಬೀಡನ್ನ ಆ್ಯಡ್ ಮಾಡ್ತೀನಿ. ಆ್ಯಡ್ ಮಾಡಿಬಿಟ್ಟು ಅದನ್ನು ಲಾಕ್ ಮಾಡಿ ಅದಾದ ನಂತರ ಬಟ್ಟೆಗೆ ಲಾಕ್ ಮಾಡ್ತೀನಿ. ಬಿಗಿನರ್ಸು ಆದಷ್ಟು ಈ ಬೀಡ್ಗಳನ್ನ ಲಾಕ್ ಮಾಡೋದನ್ನು ಅಭ್ಯಾಸ ಮಾಡ್ಕೊಳ್ಳಿ. ಡೈರೆಕ್ಟಾಗಿ ಹಾಕೋಕೆ ಹೋದಾಗ ಒಂದೊಂದ್ಸರಿ ಫೋಲ್ಡ್ ಆಗುತ್ತೆ, ಆಮೇಲೆ ಒಂಚೂರು ಹೆಚ್ಚು ಕಮ್ಮಿ ಆದ್ರೂ ಸುಕ್ ಬರೋ ಚಾನ್ಸಸ್ ಇರುತ್ತೆ. ಹಂಗಾಗಿ ಈ ಥರ ನಾನು ಬೇಸ್ಲೈನ್ ಫುಲ್ಲು ಹಾಕ್ಕೊಂಡು ತೋರಿಸ್ತೀನಿ. ನೋಡಿ, ಫ್ಲವರು 4 ಚೈನು, 1 ಫ್ಲವರು ಮತ್ತು 4 ಚೈನು, 3 ಚೈನ್ ಹಾಕಿಬಿಟ್ಟು ಟ್ರಿಬಲ್ ಕ್ರೋಶೆ ಹಾಕಿ 3 ಚೈನ್ ಹಾಕಿಬಿಟ್ಟು 8 ಟ್ರಿಬಲ್ ಕ್ರೋಶೆ ಹಾಕಿಬಿಟ್ಟು ಮತ್ತೆ 1 ಬೀಡು ಲಾಕ್, ಮತ್ತು 4 ಚೈನು ಮತ್ತು 1 ಬೀಡು ಲಾಕ್. ಇದೇ ಥರನೇ ನಾನಿಲ್ಲಿ ಸ್ವಲ್ಪ ಹಾಕ್ತೀನಿ. ಮತ್ತು ಇಲ್ಲಿ ನಾನು 4 ಚೈನ್ ಹಾಕ್ತೀನಿ.
4 ಚೈನ್ ಹಾಕ್ತೀನಿ, ಬಟ್ಟೆಗೆ ಲಾಕ್ ಮಾಡ್ತೀನಿ. ನಾನು ಇಲ್ಲಿ ಸ್ವಲ್ಪ ವೀಡಿಯೋನ ಫಾಸ್ಟಾಗಿ ಮಾಡಿದ್ದೀನಿ. ಫಸ್ಟ್ ಇದು ನೋಡಿ, ಇವಾಗ 3 ಚೈನ್ ಹಾಕಿದೆ. ಇಲ್ಲಿ ನಾನು 3 ಚೈನ್ ಹಾಕಿದ್ನಲ್ಲ, ಅದೇ ಥರ 3 ಚೈನ್ ಹಾಕಿಬಿಟ್ಟು ಸೂಜಿ ಮೇಲೆ 2 ಸರಿ ದಾರ ತೊಗೊಂಡು ಆ 3 ಚೈನ್ ಎಷ್ಟಕ್ಕೆ ಬರುತ್ತೋ ಗ್ಯಾಪ್ ನೋಡಿ, ಅಷ್ಟಕ್ಕೇ ಅಲ್ಲಿಗೆ ಸೂಜಿ ತೋರಿಸ್ಬಿಟ್ಟು ದಾರ ತಂದು 2ರಿಂದ 1 ಸರಿ, 2ರಿಂದ 1 ಸರಿ, ಮತ್ತು 2ರಿಂದ 1 ಸರಿ ಟ್ರಿಬಲ್ ಕ್ರೋಶೆ ಹಾಕಬೇಕು. ಈಗ 3 ಚೈನ್ ಹಾಕ್ತೀನಿ, ಸೂಜಿ ಮೇಲೆ 2 ಸರಿ ದಾರ ತೊಗೊಂಡು ಇಲ್ಲಿ ಏನು ಟ್ರಿಬಲ್ ಕ್ರೋಶೆ ಇತ್ತಲ್ಲ ಅದ್ರ ಒಳಗಡೆಗೆ ಈ 3 ಚೈನನ್ನು ಸೇರಿಸ್ಕೊಂಡು ಟೋಟಲಾಗಿ 8 ಟ್ರಿಬಲ್ ಕ್ರೋಶೆಗಳನ್ನ ಹಾಕ್ಕೊಳ್ತೀನಿ. ಈ 3 ಚೈನು ಕನ್ಸಿಡರ್ ಮಾಡಿಕೊಂಡೇ ಹಾಕಬೇಕಾಗುತ್ತೆ. ಅದನ್ನ ಸ್ಕಿಪ್ ಮಾಡ್ತೀನಿ ಅಂದರೆ 9 ಆಗುತ್ತೆ, 8 ಕರೆಕ್ಟ್ ಆಗುತ್ತೆ. ಇಲ್ಲಿ ನಾನು ಹಾಕ್ಬಿಟ್ಟು ಇಲ್ಲಿ ಕಂಪ್ಲೀಟ್ ಮಾಡಿಬಿಟ್ಟು ತೋರಿಸ್ತೀನಿ. ಹಾಗೆ ಹೊಸೊಬ್ಬರು ನನ್ನ ಚಾನಲ್ನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ, ಹಾಗೆ ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ. ನೋಡಿ ಕಂಪ್ಲೀಟ್ ಆಯಿತು. ಇವಾಗ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಬಟ್ಟೆಗೆ ಲಾಕ್ ಮಾಡ್ತೀನಿ. ಲಾಕ್ ಆದಮೇಲೆ ಮತ್ತೆ ಒಂದು ಬೀಡನ್ನ ಹಾಕ್ತೀನಿ, ಮತ್ತು 4 ಚೈನ್ ಹಾಕ್ತೀನಿ, ಮತ್ತೆ ಒಂದು ಬೀಡು, ಮತ್ತು 4 ಚೈನು. ಅದಾದ ನಂತರ ಅದೇ ಥರ 3 ಚೈನ್ ಎಲ್ಲ ಹಾಕ್ಕೊಂಡ್ಬಿಟ್ಟು ನೀವು ಕಂಪ್ಲೀಟಾಗಿ ಬೇಸ್ ಲೈನ್ನ ಇದನ್ನು ಕಂಪ್ಲೀಟ್ ಮಾಡ್ಕೋಬೋದು. ಕಂಪ್ಲೀಟ್ ಆಯಿತು. ಈಗ ನಾನಿಲ್ಲಿ ನೆಕ್ಸ್ಟ್ ಸ್ಟೆಪ್ ತೋರಿಸ್ತಾ ಇದ್ದೀನಿ. ನಾನಿಲ್ಲಿ ಕಾಂಟ್ರಾಸ್ಟ್ ಕಲರ್ ತೊಗೊಂಡಿದ್ದೀನಿ. 6 ಎಳೆ ದಾರ ತೊಗೊಂಡು ಫಸ್ಟಿಗೆ ಎಲ್ಲಿ ಲಾಕ್ ಮಾಡಿದ್ವಲ್ಲ ಅಲ್ಲಿಗೆ ಇದನ್ನು ಲಾಕ್ ಮಾಡಬೇಕು. ಲಾಕ್ ಮಾಡಿಬಿಟ್ಟು ಇವಾಗ ಚೈನ್ಗಳನ್ನ ಹಾಕಬೇಕು. 1 2 3 4. ಈ ಬೀಡ್ ಹಿಂದ್ಗಡೆಗೆ ಮುಚ್ಕೋಬೇಕು, ಅದು ಕ್ಲೀನಾಗಿ. ಬೀಡ್ ಹಿಂದ್ಗಡೆಗೆ ಈ ದಾರ ಕಾಣಬಾರ್ದು, ಹಂಗಾಗಿ ಒಂದು 4 ಚೈನ್ ಅಥವಾ 5 ಚೈನ್ ಆದರೂ ಹಾಕ್ಬೋದು. ಲಾಕ್ ಮಾಡಿಬಿಟ್ಟು ಮತ್ತೆ 4 ಚೈನ್ ಹಾಕ್ತೀನಿ. 4 ಚೈನ್ ಇರೋ ಕಡೆಗೆ 4 ಚೈನ್ ಹಾಕಿ ಲಾಕ್ ಇತ್ತಲ್ಲ ಆ ಲಾಕ್ ಮೇಲೇ ಲಾಕ್ ಮಾಡ್ತೀನಿ. ಈ 4 ಚೈನ್ ಹಾಕಿ ಲಾಕ್ ಮಾಡಿದ್ವಲ್ಲ ಬಟ್ಟೆಗೆ, ಆ ಬಟ್ಟೆ ಮೇಲೆ ಲಾಕ್ ಮಾಡಿದ್ವಲ್ಲ ಆ ಲಾಕ್ ಮೇಲೆ ಲಾಕ್ ಮಾಡಬೇಕು. ಮತ್ತು ಇಲ್ಲಿ 4 ಚೈನ್ ಹಾಕ್ತೀನಿ. ಈ ಬೀಡ್ ಹಿಂದ್ಗಡೆಗೆ ನೀವು ಬೀಡ್ ಯಾವ ಸೈಜ್ ತೊಗೊಳ್ತೀರೋ ಅದ್ರ ಮೇಲೆ ಚೈನ್ಗಳು ಡಿಪೆಂಡ್ ಆಗುತ್ತೆ. ಮತ್ತು ನೋಡಿ ಲಾಕ್ ಇರೋ ಕಡೆಗೆ ಈ 4 ಚೈನ್ನ ನಾನು ಬೀಡ್ ಹಿಂದ್ಗಡೆ ಇರೋ 4 ಚೈನ್ನ ಲಾಕ್ ಮಾಡ್ತೀನಿ. ಆವಾಗ ನೀಟಾಗಿ ಬೀಡ್ ಹಿಂದ್ಗಡೆಗೆ ಆ 4 ಚೈನು ನೋಡಿ ಕ್ಲೀನಾಗಿ ಕ್ಲೋಸ್ ಆಗುತ್ತೆ. ನಮಗೆಲ್ಲೂ ಆ 4 ಚೈನು ಕಾಣೋದಿಲ್ಲ, ನೀಟಾಗಿ ಕೂರುತ್ತೆ. ಇದಾದ ನಂತರ ಇವಾಗ ಇಲ್ಲಿ ನಾವು 4 ಚೈನ್ ಇದೆಯಲ್ಲ, ಇಲ್ಲಿ ನೋಡಿ 4 ಚೈನ್ ಇದೆಯಲ್ಲ ಅದ್ರ ಒಳಗಡೆಗೆ ಒಂದು ಲಾಕ್ ಮಾಡ್ಕೊತೀನಿ. ಮಾಡ್ಕೊಂಡ್ಬಿಟ್ಟು ಸೂಜಿ ಮೇಲೆ 2 ಸರಿ ದಾರ ತೊಗೊಂಡು ಇಲ್ಲಿ 3 ಚೈನ್ ಇತ್ತಲ್ಲ ನೋಡಿ, ಇಲ್ಲಿ 3 ಚೈನು, ಆ 3 ಚೈನ್ ಗ್ಯಾಪ್ ಒಳಗಡೆ ಹೋಗಿ ದಾರ ತಂದುಬಿಟ್ಟು 2ರಿಂದ 1 ಸರಿ, ಮತ್ತು 2ರಿಂದ 1 ಸರಿ, ಮತ್ತು 2ರಿಂದ 1 ಸರಿ ಒಂದು ಟ್ರಿಬಲ್ ಕ್ರೋಶೆ ಹಾಕಿದೆ. ಟ್ರಿಬಲ್ ಕ್ರೋಶೆ ಹಾಕಿದ್ಮೇಲೆ 3 ಚೈನ್ ಹಾಕಿಬಿಟ್ಟು ನೋಡಿ ಇಲ್ಲಿ ಕಂಬ ಹಾಕಿದ್ವಲ್ಲ ಅದ್ರ ಹಿಂದ್ಗಡೆಗೆ ಹೋಗಿ ದಾರ ತಂದುಬಿಟ್ಟು ಪಿಕೌಟ್ ಮಾಡಬೇಕು. ಟ್ರಿಬಲ್ ಕ್ರೋಶೆ ಮಾಡಬೇಕು, 3 ಚೈನ್ ಹಾಕಿಬಿಟ್ಟು ಪಿಕೌಟ್ ಮಾಡಬೇಕು. ಇಲ್ಲಿ ನಮಗೆ ಒಂದು 5 ಪಿಕೌಟ್ಸ್ಗಳು ಬರುತ್ತೆ ನೋಡ್ಬೋದು. ಇದು 2ನೇದು ಟ್ರಿಬಲ್ ಕ್ರೋಶೆ ಮೇಲೆ 2ನೇ ಪಿಕೌಟ್ ಆಯಿತು. ಸೂಜಿ ಮೇಲೆ 2 ಸರಿ ದಾರ ತೊಗೊಂಡು ಆ ಟ್ರಿಬಲ್ ಕ್ರೋಶೆ 3 ಚೈನ್ ಏನು ಹಾಕಿದ್ವಲ್ಲ ಅದ್ರ ಒಳಗಡೆ ಟ್ರಿಬಲ್ ಕ್ರೋಶೆ ಹಾಕಿಬಿಟ್ಟು 3 ಚೈನ್ ಹಾಕಿ, ಮತ್ತು ಇಲ್ಲಿ ನೀವು ಬೇಕು ಅಂದರೆ ಬೀಡ್ಗಳನ್ನ ಹಾಕ್ಬೋದು. ಅಂದರೆ ಒಂದು ಬೀಡ್ ಹಾಕಿಬಿಟ್ಟು ಪಿಕೌಟ್ ಮಾಡಿಬಿಟ್ಟು ಮತ್ತೆ ಒಂದು ಬೀಡ್ ಹಾಕಿಬಿಟ್ಟು ಮತ್ತೆ ಪಿಕೌಟ್ ಆ ಥರನೂ ಮಾಡ್ಬೋದು. ಬೀಡ್ಸ್ ಜಾಸ್ತಿ ಬೇಕು ಅಂದರೆ ಇಲ್ಲಿ ನಾನು ತೋರಿಸಿರೋಂಥದ್ದು ಮಟ್ಟಿಗೆ ಕರೆಕ್ಟಾಗಿದೆ. ಇವಾಗ ನಾನೊಂದು ಗೆಜ್ಜೆ ಬೀಡನ್ನ ತೊಗೊಳ್ತಾ ಇದ್ದೀನಿ. ಇದ್ರ ಬದಲು ನೀವು ಯಾವುದಾದ್ರೂ ಬೀಡ್ಸ್ನ ತೊಗೋಬೋದು, ಇಲ್ಲಾಂದರೆ ಬೀಡನ್ನ ಸ್ಕಿಪ್ ಮಾಡ್ಬೋದು. ಈಗ ಇಲ್ಲಿ 3 ಚೈನ್ ಇತ್ತಲ್ಲ ನೋಡಿ, 3 ಚೈನ್ ಗ್ಯಾಪ್ ಇದೆಯಲ್ಲ ಅದ್ರ ಒಳಗಡೆಗೆ ಈ ಗೆಜ್ಜೆ ಬೀಡನ್ನ ಲಾಕ್ ಮಾಡ್ಕೊತೀನಿ. ಲಾಕ್ ಆದಮೇಲೆ ಈಗ ಪ್ರತಿಯೊಂದು ಕಂಬದ ಮಧ್ಯದಲ್ಲಿ ಒಂದೊಂದು ಸಿಂಗಲ್ ಕ್ರೋಶೆಟ್ಗಳನ್ನ ಹಾಕ್ತೀನಿ. ಅಂದರೆ ಕಂಬದ ಮೇಲೆ ಹೋಲ್ ಇರುತ್ತಲ್ಲ ಆ ಹೋಲ್ ಮೇಲೆ ಹಾಕಬೇಡಿ, ಕಂಬದ ಮಧ್ಯದಲ್ಲಿ ಜಾಗ ಇರುತ್ತಲ್ಲ, 2 ಕಂಬದ ಮಧ್ಯದಲ್ಲಿ ಜಾಗ ಇರುತ್ತಲ್ಲ, ಪ್ರತಿಯೊಂದು ಕಂಬದ ಮಧ್ಯದಲ್ಲಿ ಇವಾಗ ನಾನು ಒಂದೊಂದು ಸಿಂಗಲ್ ಕ್ರೋಶೆಟ್ ಅಂದರೆ ಲಾಕ್ಗಳನ್ನ ಹಾಕ್ಕೊಂಡು ಹೋಗ್ತಾ ಇದ್ದೀನಿ. ಸಿಂಗಲ್ ಕ್ರೋಶೆಟ್ ಅಂದರೂ ಒಂದೇ, ಲಾಕ್ ಅಂದರೂ ಒಂದೇ. ಪ್ರತಿಯೊಂದಕ್ಕೂ ಲಾಕ್ ಹಾಕಿದ್ಮೇಲೆ ಲಾಸ್ಟಿಗೆ ಲಾಕ್ ಮೇಲೆ ಇದೆಯಲ್ಲ ಇಲ್ಲಿ ನೋಡಿ, ಈ ಲಾಕ್ ಮೇಲೆ ಮತ್ತೆ ಒಂದು ಲಾಕ್ ಮಾಡ್ತೀನಿ. ಆರ್ಚ್ನ ಕಂಪ್ಲೀಟ್ ಮಾಡಿ ಲಾಕ್ ಮಾಡಿದ್ವಲ್ಲ ಅಲ್ಲಿಗೆ ಲಾಕ್ ಮಾಡಬೇಕು. ಡಿಸೈನ್ ಬಂದು ಈ ಥರ ಇದೆ ನೋಡ್ಬೋದು ನೀವು. ಗೆಜ್ಜೆ ಬೀಡ್ಸ್ನ ನಾನು ಯೂಸ್ ಮಾಡಿದ್ದೀನಿ, ಇದ್ರ ಬದಲು ನೀವು ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು. ಮತ್ತು ಇವಾಗ ಇಲ್ಲಿ ಈ ಬೀಡ್ ಹಿಂದ್ಗಡೆಗೆ ಮತ್ತೆ ನಾನು 4 ಚೈನ್ನ ಹಾಕ್ತೀನಿ. 1 2 3
4 ಚೈನ್ ಹಾಕ್ತೀನಿ. ಲಾಕ್ ಇರೋ ಕಡೆಗೇ ಇದನ್ನು ಲಾಕ್ ಮಾಡಿಬಿಟ್ಟು ನೋಡಿ ಬೀಡ್ ಮೇಲೆ ಬಂದಿದೆಯಲ್ಲ, ಈ ಥರ ಜರುಗಿಸ್ಕೊಂಡ್ರೆ ನೀಟಾಗಿ ಹಿಂದ್ಗಡೆ ಬ್ಯಾಕ್ ಸೈಡ್ ಹೋಗಿ ನೀಟಾಗಿ ಕವರ್ ಆಗುತ್ತೆ. ಮತ್ತು 4 ಚೈನ್ ಇರೋ ಕಡೆಗೆ ಕುಚ್ಚು ಹಾಕೋ ಜಾಗಕ್ಕೆ ಮತ್ತೆ 4 ಚೈನ್ ಹಾಕಿ ಲಾಕ್, ಮತ್ತು ಬೀಡ್ ಹಿಂದ್ಗಡೆಗೆ ಮತ್ತೆ 4 ಚೈನ್ಗಳನ್ನ ಹಾಕಿ ಲಾಕ್ ಮಾಡ್ತೀನಿ. ಲಾಕ್ ಆದಮೇಲೆ ನೋಡಿ ಇದು 4 ಚೈನ್ ಹಾಕಿ ಲಾಕ್ ಮಾಡಿರ್ತೀವಲ್ಲ, ಇಲ್ಲಿನ ನಾವು ಡೈರೆಕ್ಟಾಗಿ ಕಂಬ ಹಾಕಬಾರ್ದು. ಈ 4 ಚೈನ್ ಒಳಗಡೆ ಒಂದ್ಸರಿ ಲಾಕ್ ಹಾಕಿಬಿಟ್ಟು ಅದಾದ ನಂತರ ಟ್ರಿಬಲ್ ಕ್ರೋಶೆ ಮಾಡಬೇಕು. ಸೂಜಿ ಮೇಲೆ 2 ಸರಿ ದಾರ ತೊಗೊಂಡು 3 ಚೈನ್ ಇತ್ತಲ್ಲ, ಆ 3 ಚೈನ್ ಒಳಗಡೆ ಹೋಗಿ ದಾರ ತಂದುಬಿಟ್ಟು ಟ್ರಿಬಲ್ ಕ್ರೋಶೆ ಹಾಕಿ 3 ಚೈನ್ ಹಾಕಿಬಿಟ್ಟು ಮತ್ತೆ ಪಿಕೌಟ್ ಮಾಡಬೇಕು. ಇಲ್ಲಿ ಒಂದು ಬೀಡ್ ಬೇಕಂದರೆ ಯೂಸ್ ಮಾಡ್ಬೋದು. ನಾನು ವೀಡಿಯೋನ ಸ್ವಲ್ಪ ಫಾಸ್ಟಾಗಿ ಮಾಡಿದ್ದೀನಿ. ಫಸ್ಟ್ನೇ ಆರ್ಚ್ ನಿಧಾನಕ್ಕೆ ತೋರಿಸಿದ್ದೀನಲ್ಲ, ತುಂಬ ಲೆಂತಿ ಆಗಿಬಿಡುತ್ತೆ ವೀಡಿಯೋ ಅಂಥೇಳಿ ಇಲ್ಲಿಗೇ ಇವಾಗ 14 ಮಿನಿಟ್ಸ್ ಮೇಲಾಗಿದೆ. ಹಂಗಾಗಿ ನಾನು ಸ್ವಲ್ಪ ಫಾಸ್ಟಾಗಿ ಹಾಕ್ಬಿಟ್ಟು ತೋರಿಸ್ತಾ ಇದ್ದೀನಿ. ಸೆಕೆಂಡ್ ಆರ್ಚ್ ಬಂದು ಇಲ್ಲಿ ನಮಗೆ 5 ಪಿಕೌಟ್ಸ್ ಬರುತ್ತೆ. ಪ್ರತಿಯೊಂದು ಆರ್ಚ್ನಲ್ಲಿ 5 ಪಿಕೌಟ್ಸ್ ಬರುತ್ತೆ. 8 ಟ್ರಿಬಲ್ ಕ್ರೋಶೆಗಳು ಬರುತ್ತೆ. ಕೌಂಟಿಂಗು ನೀಟಾಗಿ ಇಟ್ಕೊಂಡ್ರೆ, ನೀಟಾಗಿ ಮಾಡಿಕೊಂಡ್ರೆ ಆರ್ಚ್ಗಳು ಫೋಲ್ಡ್ ಆಗೋದಿಲ್ಲ, ಆಮೇಲೆ ಬೆಂಡ್ ಆಗೋ ಚಾನ್ಸಸ್ ಇರೋದಿಲ್ಲ, ನೀಟಾಗಿ ಕೂರುತ್ತೆ. ಲಾಸ್ಟಿಗೆ ಪಿಕೌಟ್ ಆದಮೇಲೆ 5ನೇ ಪಿಕೌಟ್ ಆದಮೇಲೆ ಒಂದು ಗೆಜ್ಜೆ ಬೀಡನ್ನ ಆ್ಯಡ್ ಮಾಡಿಬಿಟ್ಟು ಈ 3 ಚೈನ್ ಇತ್ತಲ್ಲ ಗ್ಯಾಪ್ ಒಳಗಡೆ ಹೋಗಿ ದಾರ ತಂದುಬಿಟ್ಟು ಈ ಬೀಡನ್ನ ಲಾಕ್ ಮಾಡಬೇಕು. ಲಾಕ್ ಆದಮೇಲೆ 2 ಕಂಬದ ಮಧ್ಯದಲ್ಲಿ ಹೋಗಿ ಪ್ರತಿಯೊಂದು 2 ಕಂಬದ ಮಧ್ಯದಲ್ಲಿ ಹೋಗಿ ಒಂದೊಂದು ಸಿಂಗಲ್ ಕ್ರೋಶೆಟ್ಗಳನ್ನ ಹಾಕಬೇಕು. ಈ ಥರ ಪ್ರತಿಯೊಂದರ ಮೇಲೂ ಸಿಂಗಲ್ ಕ್ರೋಶೆಟ್ ಬೇಕು ಅಂದರೆ ನೀವು ಇಲ್ಲಿ ಸಿಂಗಲ್ ಕ್ರೋಶೆಟ್ ಹಾಕ್ತಿದ್ನಲ್ಲ, ಒಂದು ಬೀಡ್ ಹಾಕಿ ಸಿಂಗಲ್ ಕ್ರೋಶೆಟ್ ಮತ್ತು ಒಂದು ಬೀಡ್ ಹಾಕಿ ಸಿಂಗಲ್ ಕ್ರೋಶೆಟ್ ಆ ಥರನೂ ಮಾಡ್ಕೋಬೋದು. ಬೀಡ್ಸ್ ಜಾಸ್ತಿ ಬೇಕು ಅಂದರೆ ನನಗೆ ಅನ್ಸಿದ ಮಟ್ಟಿಗೆ ಇದು ಕರೆಕ್ಟಾಗಿದೆ. ಹಾಗಾಗಿ ಇದಕ್ಕೇ ನೀವು ಬಾಲ್ ಚೈನು ಸ್ಟೋನ್ ಚೈನು ಸಹ ಆರ್ಚಿಗೆ ಅಂಟಿಸ್ಕೊಂಡ್ರೆ ಬ್ರೈಡಲ್ ಸ್ಯಾರೀಸ್ಗೆ ತುಂಬ ಚೆನ್ನಾಗಿ ಕಾಣುತ್ತೆ, ತುಂಬ ಗ್ರ್ಯಾಂಡಾಗಿ ಲುಕ್ ಆಗಿರುತ್ತೆ. 4 ಚೈನು ಮತ್ತು ಲಾಕ್ ಇರೋ ಕಡೆಗೆ ಬೀಡ್ ಪಕ್ಕದಲ್ಲಿ ಲಾಕ್ ಇತ್ತಲ್ಲ, ಆ ಲಾಕ್ ಮೇಲೆ ಲಾಕ್ ಮತ್ತು 4 ಚೈನ್ ಹಾಕ್ತೀನಿ, ಮತ್ತೆ ಲಾಕ್ ಮಾಡ್ತೀನಿ, ಮತ್ತೆ 4 ಚೈನ್ ಹಾಕಿ ಲಾಕ್ ಮಾಡಿಬಿಟ್ಟು ಒಂದು ಸ್ವಲ್ಪ ಜಾಸ್ತಿ ದಾರನ ಅಂದರೆ ಒಂದು 3ರಿಂದ 4 ಚೈನ್ ಹಾಕಿಬಿಟ್ಟು ದಾರನ ಕಟ್ ಮಾಡಬೇಕಾಗತ್ತೆ. ಈ ದಾರಗಳನ್ನ ನೀವು ಕುಚ್ಚು ಕಟ್ಟುವಾಗ ಜೊತೆಗೆ ಸೇರಿಸ್ಕೊಂಡಾದರೂ ಕಟ್ಟಿ ಅಥವಾ ಗಮ್ ಹಾಕಿ ಪೇಸ್ಟ್ ಮಾಡ್ಬೋದು ಹಿಂದ್ಗಡೆ ಬ್ಯಾಕ್ ಸೈಡು, ಆ ಥರನೂ ಮಾಡ್ಬೋದು. ನೋಡಿ ಒಂದು ಸ್ವಲ್ಪ ದಾರನ ಒಂದು 3-4 ಚೈನ್ ಎಕ್ಸ್ಟ್ರಾ ಹಾಕ್ಬಿಟ್ಟು ದಾರನ ಕಟ್ ಮಾಡಬೇಕು. ಕಟ್ ಮಾಡಿ ನಮ್ಮ ಕಡೆ ಎಳ್ಕೊಂಡ್ಬಿಟ್ರೆ ನೀಟಾಗಿ ಕೂರುತ್ತೆ. ನೋಡಿ ಬಂದು ಎಷ್ಟು ಆರ್ಚ್ ಎಷ್ಟು ಸ್ಟಿಫಾಗಿದೆ ಅಂದರೆ ಎಲ್ಲೂ ಸಹ ನಿಮಗೆ ಬೆಂಡ್ ಆಗೋದಂಥದ್ದು ಗೊತ್ತಾಗೋದೇ ಇಲ್ಲ, ಬೆಂಡೂ ಆಗೋದಿಲ್ಲ, ನೀಟಾಗಿರುತ್ತೆ. ಇಲ್ಲಿ ನೀವು ಬೇಕಂದರೆ ನಾನು ಹೇಳಿದ್ನಲ್ಲ, ಆರ್ಚಿಗೆ ಒಂದು ಸ್ಟೋನ್ ಚೈನು ಬಾಲ್ ಚೈನ್ ಎರಡಕ್ಕೂ ಸೇರಿಸ್ಕೊಂಡು ಕಟ್ಕೋಬೋದು, ಗಮ್ ಹಾಕಿ ಅಂಟಿಸ್ಕೋಬೋದು. ನೀವು ಬೇಕಂದರೆ ಈ ಬೀಡ್ಸ್ ಹಿಂದ್ಗಡೆಗೂ ಕುಚ್ಚಬೇಕು ಅಂದರೆ ಕಟ್ಬೋದು. ಕುಚ್ಚು ಜಾಸ್ತಿ ಬೇಕಂದರೆ ಆ ಬೀಡ್ಸ್ ಹಿಂದ್ಗಡೆಗೂ ಸಹ ನೀವು ಕುಚ್ಚು ಕಟ್ಬೋದು. ಅಂದರೆ 2 ಕಲರ್, ಒಂದು ಮಧ್ಯದಲ್ಲಿ ಒಂದು ಕಾಂಟ್ರಾಸ್ಟ್ ಕಲರ್, ಆ ಥರನಾದರೂ ಕಟ್ಕೋಬೋದು. ಆ 4 ಚೈನ್ ಇದೆಲ್ಲ ಬೀಡ್ ಹಿಂದ್ಗಡೆ ಅಲ್ಲಿನೂ ಸಹ ನೀವು ಕುಚ್ಚು ಕಟ್ಕೋಬೋದು. ಇದಕ್ಕೆ ನಾನು ಮತ್ತು ಇನ್ನೊಂದೇನು ಆಪ್ಷನ್ ಅಂದರೆ ಡಬಲ್ ಕಲರ್ನಲ್ಲಿ ಆಫ್ ಕಲರ್ನಲ್ಲೂ ಸಹ ನೀವು ಕುಚ್ಚು ಕಟ್ಕೋಬೋದು. ಇವಾಗ ನಾನು ಗ್ರೀನ್ ಕಲರ್ ಕಟ್ಟಿದ್ದೀನಲ್ಲ, ಅದ್ರ ಜೊತೆಗೇ ಬ್ಲೂನು ಸೇರಿಸ್ಕೊಂಡು ಕಟ್ಬೋದು, ಮಿಕ್ಸ್ ಮ್ಯಾಚ್ ಮಾಡಿಕೊಂಡು ಕಟ್ಬೋದು, ಆ ಥರನೂ ಮಾಡ್ಬೋದು. ನಾನು ಇಲ್ಲಿ 147 ದಾರನ ಕುಚ್ಚು ಕಟ್ಟಿದ್ದೀನಿ. ಟೋಟಲಾಗಿ ಡಿಸೈನ್ ಬಂದು ಈ ಥರ ಇದೆ. ಪವರ್ ಪ್ರಾಬ್ಲಮ್ ಇರೋದ್ರಿಂದ ಸ್ವಲ್ಪ ಡಿಮ್ಮಾಗಿ ಕಾಣ್ತಾ ಇದೆ ಅಷ್ಟೇ, ಬಿಟ್ಟರೆ ಇನ್ನೇನಿಲ್ಲ. ಮಳೆ ತುಂಬ ಇರೋದ್ರಿಂದ ಕರೆಂಟ್ ಹೋಗ್ತಾ ಇರೋದ್ರಿಂದ ಈ ಥರ ಪ್ರಾಬ್ಲಮ್ ಇರೋದ್ರಿಂದ ಈ ಥರ ಆಗಿದೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ, ಈ ಡಿಸೈನ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹೊಸಬ್ರಾಗಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ, ಹಾಗೆ ಶೇರ್ ಮಾಡಿ. ಯಾವುದೇ ಡೌಟ್ ಇದ್ದರೆ ಇದರಲ್ಲಿ ಡಿಸೈನ್ನಲ್ಲಿ ಕಮೆಂಟ್ ಮಾಡ್ಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.